ನಾಳೆ ನವೆಂಬರ್ 3ನೇ ತಾರೀಕಿಗೆ ಕಂಪ್ಲಿ ಬಂದ್ಗೆ ಏನು ಕರೆ ಕೊಟ್ಟಿದೆ. ನಮ್ಮ ಬೇಸಿಗೆ ಬೆಳೆಗೆ 2ನೇ ಅವಧಿಗೆ ನೀರು ಕೊಡಬೇಕಾಗಿದೆ. ಯಾಕಂದರೆ ಈಗ ಆಲ್ರೆಡಿ ನಾವು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ವಿ, ಮಾರ್ಚ್ 15ರವರೆಗಿಂದ 20ರವರೆಗೆ ಕೊಟ್ಟನಪ್ಪ ಅಂದರೆ ಗಂಗಾ ಕಾವೇರಿ ತಳಿ ಬರ್ತದೆ. ತಾವು ಮುಂದೆ 40 TMC ಇದ್ದಾಗೂ ಗೇಟ್ ಕೆಲಸ ಮಾಡಿಸ್ಕೋಬೋದು. 80 TMC ಇರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಅದರಿಂದ ಅಣೆಕಟ್ಟಿಗೆ ಏನು ಅಪಾಯ ಆಗಲ್ಲ. ನಮ್ಮ ಬಳ್ಳಾರಿಯ BJP ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ನಾಳೆ 2ನೇ ತಾರೀಕಿಗೆ ನಾವು ಪ್ರತಿಭಟನೆ ಮಾಡ್ಬೇಕಂತ ನಿರ್ಧಾರ ಆಗಿತ್ತು. ಯಾವಾಗ ಈಗ ನಮ್ಮ ರೈತ ಸಂಘದವರು 3ನೇ ತಾರೀಕಿಗೆ ಕಂಪ್ಲಿ ಬಂದ್ಗೆ ಕರೆ ಕೊಟ್ಟಿರೋದ್ರ ಕಾರಣ ನಮ್ಮ BJP ಪಕ್ಷದ ವತಿಯಿಂದ ಕೂಡ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ 3ನೇ ತಾರೀಕು. ಅದೇ ರೀತಿ ನಮ್ಮ ಕಂಪ್ಲಿಯ ಮಂಡಲದ ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತ ಬಾಂಧವರು ಎಲ್ಲ ಪಕ್ಷಾತೀತವಾಗಿದ್ದು, ಯಾಕಂದರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಎಲ್ಲರೂ ರೈತರೇ. ಕಂಪಲ್ಸರಿ ಅವ್ರು ಎಲ್ಲರೂ ಬಂದು ಇದರೊಳಗೆ ಭಾಗವಹಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕಂಪ್ಲಿ ತಾಲೂಕಿನ ಎಲ್ಲ ರೈತರು 3ನೇ ತಾರೀಕು ಎಲ್ಲ ಪಾಠಶಾಲೆ ಹತ್ರ ಬಂದು ಸ್ಟ್ರೈಕ್ ಮಾಡಬೇಕಾಗಿದೆ. 2ನೇ ಬೆಳೆಗೆ ನೀರಿಲ್ಲ ಅಂತ ಹೇಳ್ತಿದ್ದಾರೆ, ನೀರಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಬಂದು ಎಲ್ಲರೂ ಯಶಸ್ವಿ ಮಾಡಿಕೊಳ್ಬೇಕಾಗ್ತದೆ. ನಾವೆಲ್ಲರೂ ಸುಮ್ಮನೆ ಕುಂತ್ಕೊಂಡ್ರೆ ನಮಗೆ 2ನೇ ಬೆಳೆ ಕೊಡಲ್ಲ. 2ನೇ ಬೆಳೆ ಕೊಡೋತಕ್ಕನ್ನ ನಾವು ಹೋರಾಟ ಮಾಡಲೇಬೇಕು, ಬಿಡೋಂಗಿಲ್ಲ. ಇದ್ದು ಮೋಸ ಮಾಡ್ತಿದ್ದಾರೆ. ಈಗ ಒಂದು ಈ ಸರ್ಕಾರದವರು MLA ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಇವರೆಲ್ಲರೂ ಜವಾಬ್ದಾರಿಯಿಂದ ಬಾರಿ ಒಬ್ಬರನ್ನ ನೀರು ಬಿಡಂತ ಹೇಳ್ತಿಲ್ಲ. ನೀರಿಲ್ಲ ಅಂತ ಹೇಳ್ತಾರೆ ಹೊರ್ತು, ಇಲ್ಲ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ ಹೊರ್ತು ನೀರು ಬಿಡಂತ ಹೇಳ್ತಿಲ್ಲ. ಎಲ್ಲರೂ ಬೇಜವಾಬ್ದಾರಿಯಿಂದನೂ ಮಾತಾಡ್ತಿದ್ದಾರೆ. ಎಲ್ಲ ರೈತರು ಬಂದು 3ನೇ ತಾರೀಕಿಗೆ ಬಂದು ಎಲ್ಲರೂ ಯಶಸ್ವಿಯಿಂದ ಮಾಡಿಕೊಳ್ಬೇಕಾಗ್ತದೆ. ಎಲ್ಲರೂ ಬಂದು 3ನೇ ತಾರೀಕು ಎಲ್ಲ ರೈತರು, ನಮ್ಮ ಕಂಪ್ಲಿ ತಾಲೂಕು ರೈತರು ಎಲ್ಲರೂ ಬಂದು 3ನೇ ತಾರೀಕಿಗೆ ಬರ್ಬೇಕಂದು. 2ನೇ ಬೆಳೆ ನೀರು ಬೇಕೇ ಬೇಕು. ಎಲ್ಲ ರೈತರುಗಳಿಗೆ ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕರ್ಕೊಂಡು ನಾವೆಲ್ಲರೂ ನಮ್ಮೂರವರು ಸುತ್ತಮುತ್ತ ಹಳ್ಳಿ ಊರವ್ರು ಕರ್ಕೊಂಡು ಫೋನ್ ಮಾಡಿ ಎಲ್ಲರಿಗೂ ಹೇಳಿ ಕರ್ಕೊಂಡು ನಾವು ಬರ್ತೀವಿ. ಕಂಪ್ಲಿ ಬಂದ್ ಮಾಡ್ತೀವಿ. 2ನೇ ಬೆಳೆಗೆ ನಾವು ನೀರು ಬೇಕಂತೇಳಿ ಹೋರಾಡ್ತಾಯಿದ್ದೀವಿ. ಮೊನ್ನೆ ತಂಗಡಿ ಸಾಹೇಬರು ನೀರು ಇಲ್ಲ 2ನೇ ಬೆಳೆಗೆ ಅಂತ ಹೇಳ್ತಿದ್ದಾರೆ. 80 TMC ನೀರಿದ್ದು ನಮಗೆ ನೀರು ಇಲ್ಲ ಅಂದರೆ ಭಾಳ ಇದು ರೋಚಕ ಕತೆ. ಇದು ಯಾವ ಸಮಯದಲ್ಲೂ ಮಳೆ ಬಂದು ನಮಗೆ ಇವತ್ತು ಪ್ರಕೃತಿ ನಮಗೆ ಹೊರ ಕೊಟ್ಟೈತೆ. ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ ಸ್ಥಿತಿಗೆ ಹೇಳುವಂಥ ಪದ್ಧತಿ ತಂಗಡಿ ಸಾಹೇಬರು ಹೇಳ್ತಾಯಿದ್ದಾರೆ. ನಮ್ಮ ಭಾಗದ ಅಧಿಕಾರಿ ಕೂಡ ಎಲ್ಲರೂ ಕೊಡೋಕ್ಕೆ ಇಚ್ಛೆ ಶಕ್ತಿ ನಮ್ಮ ಹೆಂಗೆ ಕನ್ನಯ್ಯ ನಾಡೆ ಅವರು ಕೂಡ ಡ್ಯಾಮಿನ ತಜ್ಞರು ಮತ್ತು ಅವರು ಸಲಹೆ ಮೇರೆಗೆ ಇವತ್ತು 80 TMC ಇದ್ರೆ 2ನೇ ಬೆಳೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲರೂ ಸಹಕರಿಸಿ ನಮ್ಮ ಭಾಗದ ರೈತರು ಮತ್ತು ಇವತ್ತು ನಮಗೆ 1ನೇ ಬೆಳೆಯೋದು ವೈರಸ್ ಬಂದು ಅಟ್ಯಾಕ್ ಆಗಿ ತೊಂದರೆ ಆಗಿದೆ. ಬೇಸಿಗೆ ಬೆಳೆಯೋದು ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತೈತೆ. ನೀವು ಕೊಡಲೇ ಇಲ್ಲದ ಪಕ್ಷದಲ್ಲಿ ನಾವು ಕಂಪ್ಲಿ 3ನೇ ತಾರೀಕು ಬಂದು ಕರೆ ಕೊಟ್ಟಿದ್ದೇವೆ.